ಎಲ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಇಂಡಿಯಾ ಟೀಮ್ ಗೆದ್ದಾಯ್ತು ಮೂರನೇ ಮ್ಯಾಚ್. ಆಲ್ರೆಡಿ ನಮ್ಗೆ ಗೊತ್ತಿತ್ತು ಯಾರು ಗೆಲ್ತಾರ್ತಿ ಏನ್ ಸುದ್ದಿ ಅಲ್ಲ. ಇದಕ್ಕದ್ರ ಜಿಂಬಾಬ್ವೆ ಟೀಮ್ ಅಲ್ಲ, ಇಂಡಿಯಾ ಟೀಮ್ ಗೆಲ್ಲೋದೇನು ಹೊಸದಲ್ಲ, ಮೊದ್ಲಿಂದ ಗೆಲ್ಕೊತ ಬಂದ್ವಿ. ಈ ಸಲ ಅಂಜಿಕ್ಕಿದ್ರು ಏನ್ ಭರವಸೆ ಇರ್ತಾರೆ. ಅದಕ್ಕೆ ಈ ಸೀಸನ್ಸ್ಕ ನಮ್ಮ ಗಂಭೀರ್ ಅವರು ಕೋಚ್ ಆಗಿರ್ಲಿಲ್ಲ, ವಿ.ವಿ.ಎಸ್. ಲಕ್ಷ್ಮಣ್ ಕೋಚ್ ಆಗಿದ್ರು. ಸೊ ಅದ ಒಂಥರ ಧೈರ್ಯ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ನಮ್ಗ. ಇನ್ನೊಂದು ಶ್ರೇಯಸ್ ಅವ್ರ ಕ್ಯಾಪ್ಟನ್ಸಿ ಒಳಗೆ ಕ್ಲೀನ್ ಸ್ವೀಪ್ ಆತು. ಈ ಮನುಷ್ಯ ಎಲ್ಲ ನೋಡುವಂಗ ಈಗ ಶ್ರೇಯಸ್ ಅಯ್ಯರ್ ಪೂರ ಒಂದ್ ರೌಂಡ್ ಸರ್ಕಲ್ ಬತ್ತ ಅಂದ್ರೆ ಒಂದ್ ಪೂರ ಸೀರೀಸ್ ವೈಟ್ ವಾಶ್ ಮಾಡ್ಸ್ಕೊಂಡ್ರ, ಈಗ ಒಂದ್ ಪೂರ ಸೀರೀಸ್ ವೈಟ್ ವಾಶ್ ಮಾಡಿದ್ರು. ಸೊ ಒಂದು ಅವೇದಾಗ ಹೋಗಿ ಸೋತ್ರು, ಈಗ ಅವೇದಾಗ ಹೋಗಿ ಸೀರೀಸ್ ಗೆದ್ರು. ಸೊ ಈ ಸಲ ರೌಂಡ್ ಪೂರ ಸರ್ಕಲ್ ಬಂದೈತೆ ಟೀಮ್ ಇಂಡಿಯಾ. ಸೊ ಸಖತ್ತಾದ ಬ್ಯಾಟಿಂಗ್, ಎಸ್ಪೆಷಲಿ ಟೀಮ್ ಇಂಡಿಯಾ ಗೆಲ್ಲಕ್ಕೆ ಇವತ್ತು ಮೇನ್ ಕಾರಣ ಅಂದ್ರೆ ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿಗೆ ಎಷ್ಟು ಹೇಳ್ಬೇಕು, ಮನ್ನಿ ಮ್ಯಾಚ್ ಆಡಿದ್ರು ಅಂದ್ರೆ ಮಾನ್ಯ 9 ಬಾಲಿಗೆ 20, ಮತ್ತು ಅಚ್ಚಿಕಡೆ ಮ್ಯಾಚ್ನಾಗ ಆಡಿದ್ರು. ಅಚ್ಚಿಕಡೆ ಮ್ಯಾಚ್ 50, ಮನ್ನಿ ಮ್ಯಾಚ್ 9 ಬಾಲಿಗೆ 20, ಮತ್ತು ಈ ಮ್ಯಾಚ್ 80. ಸೂಪರ್ ಆದ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಅಲ್ಲಿ ಸಂಬಂಧ ನಮ್ಮ ಇಂಡಿಯಾ ಟೀಮ್ ಇವತ್ತು ಎಷ್ಟು 194 195 ಸ್ನೇಪ್ ಬತ್ತು. ಇಲ್ಲಿಕರ ನೋ ಚಾನ್ಸ್ ಆಗತ್ತಿರ್ಲಿಲ್ಲ. ಸೊ ಏನಾದ್ರು ಇವತ್ತು ಫಸ್ಟ್ ಬ್ಯಾಟಿಂಗ್ ಇಂಡಿಯಾದವ್ರು ಟಾಸ್ ಗೆದ್ದೆ ಐತಿ ಜಿಂಬಾಬ್ವೆದವರು. ನಾವು ಫಸ್ಟ್ ಬೌಲಿಂಗ್ ಮಾಡ್ತೋತಂದ್ರೆ ಅದ್ರ ಸಂಬಂಧ ಓನ್ಲಿ ಆರ್ಡರ್ ತೆಗ್ಬಿಟ್ರೆ ಶ್ರೇಯಸ್ ಅವ್ರ ನೀವು ಆರ್ಡರ್ ಕೊಟ್ರ ಅಂದ್ರೆ ಶ್ರೇಯಸ್ ಅವ್ರು ನಾವೇ ಬ್ಯಾಟಿಂಗ್ ಬರ್ತೈತೆ ಅನ್ಕೊಂಡ್ ಆಡ್ರೆ ಅಭಿಷೇಕ್ ಶರ್ಮಾ ವೈಭವ್ ಸೂರ್ಯವಂಶಿ ಸೂಪರ್ ಆಗಿ ಆಡಿದ್ರು. ಅಂದ್ರೆ ಅಭಿಷೇಕ್ ಶರ್ಮಾ ಈ ಸೀರೀಸ್ನಾಗ ಅನ್ಕೊಂಡಂಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಇದಕ್ಕೆ ಮುಂದಿನ ಸೀರೀಸ್ಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈ ಸೀರೀಸ್ ಅದು ಜಿಂಬಾಬ್ವೆ ಅಂತ ಟೀಮಲ್ಲಿ ಆಡ್ಬೇಕಾಯ್ತು, ಅಂತ ಟೀಮಲ್ಲಿ ಆಡಿಲ್ಲ. ಸೊ ಮುಂದಿನ ಸೀರೀಸ್ಗೆ ಇವ್ರನ್ನ ನೋಡ್ಬೇಕು, ಇವ್ರನ್ನ ತೆಗಿಸಿ ಸಂಜು ಸ್ಯಾಮ್ಸನ್ ಅವ್ರು ಏನೋ ತರ್ಬೋದು ಟೀಮ್ನಾಗತ್ತೆ ಅವಕಾಶ ಐತಿ. ಇದಕ್ಕಾರ ಇಬ್ಬರು ಎಡಗೈ ಬ್ಯಾಟ್ಸ್ಮನ್ಗಳು ಆಗಿರೋಂಥ ಒಂದ್ಸಲ ಬ್ಯಾಲೆನ್ಸ್ ತರ್ಲಾಕೆ ಐತಿ. ಮುಂದಿನ ಬರೋ ಸೀರೀಸ್ ಒಳಗೆ ಚಾನ್ಸ್ ಐತಿ. ಯಾರು ಅಭಿಷೇಕ್ ಶರ್ಮಾ ಜಾಗದ ಸಂಜು ಸ್ಯಾಮ್ಸನ್ ಅವ್ರು ತರು ಚಾನ್ಸ್ ಭಾಳ ಐತಿ. ವೈಭವ್ ಸೂರ್ಯವಂಶಿ ಜಾಗ ಫಿಕ್ಸ್ ಆತ. ಈ ವರ್ಲ್ಡ್ ಕಪ್ ಮುಂದೆ ವರ್ಲ್ಡ್ ಕಪ್ ಇರುತ್ತೆ, ವರ್ಲ್ಡ್ ಕಪ್ಗೆ ಆಲ್ಮೋಸ್ಟ್ ಇನ್ನ 28 ಐತಿ. ಇನ್ನ 2 ವರ್ಷ ಐತಿ ಅಂದ್ರು ಫಿಕ್ಸ್ ಆತ್ನಿ. 2028 ವರ್ಲ್ಡ್ ಕಪ್ ಒಳಗೆ ವೈಭವ್ ಸೂರ್ಯವಂಶಿ ಇದ್ದೇ ಇರ್ತಾರ. ಅಂದ್ರೆ 2027 ಅನ್ಬೋದು. 2027 ODI ವರ್ಲ್ಡ್ ಕಪ್, 2028 T20 ವರ್ಲ್ಡ್ ಕಪ್. ಸೊ 2028 T20 ವರ್ಲ್ಡ್ ಕಪ್ಗೆ ಆಲ್ಮೋಸ್ಟ್ ಜಾಗ ಫಿಕ್ಸ್. ಹಿಂಗೆ ಆಡಿದ್ರು ಫಿಕ್ಸ್ ಆಕತಿ. ಮುಂದೆ ಏನ್ರೆ ಆ ಕಡೆ ಏನ್ರ ವೈಭವ್ ಸೂರ್ಯವಂಶಿ ಆ ಕಡೆ ಹಂಗೆ ಏನಾರ ಆಡಿದ್ರೆ ಅಟ್ಟ ಹೆಂಗೆ ತಪ್ಪಿದ್ರೆ ಹಿಂಗೆ ಆಡ್ಕೋತವ್ರ. ಈಗ 80 ಹೊಡೆದ್ರೆ ಹಿಂಗೆ, ಮತ್ತು 50 ಹಿಂಗೆ ಹೊಡ್ಕೋತವ್ರ ಐತೆ. ಆಲ್ಮೋಸ್ಟ್ ಆಲ್ಮೋಸ್ಟ್ ಸ್ಲಾಟ್ ಫಿಕ್ಸ್ ಆಗೋ ಚಾನ್ಸ್ ಭಾಳ ಐತಿ. ಹಂಗೆ ಆಕತ್ತೆ ಅನ್ಕೋತೀನಿ. ಇನ್ನೊಂದು ಇವತ್ತು ಮ್ಯಾಚ್ನಾಗ ತಿಲಕ್ ವರ್ಮಾ 5ನೇ ನಂಬರ್ ಬಂದು ಸೂಪರ್ ಆಗಿ ಆಡಿದ್ದು. ತಿಲಕ್ ವರ್ಮಾ ಜಾಗ ಬರೋಬ್ಬರ ಅಂದ್ರೆ 5ನೇ ನಂಬರ್. ಅವ್ರನ್ನ ಮೊದಲು ಇಂಡಿಯಾ ಟೀಮ್ನಾಗ 3ನೇ ನಂಬರ್ ತರ್ತಿದ್ರು. 3ನೇ ನಂಬರ್ ತಂದಾಗ ಒಮ್ಮ ಅಣ್ಣನ ಸ್ಟ್ರೈಕ್ ರೇಟ್ ಐತಿ ಗೊತ್ತಾನ, ಒಟ್ಟು 130 140 ಇತ್ತೈತಿ. ಯಾವಾಗ 3ನೇ ನಂಬರ್ ಇಂತ ಒಂದು ಸ್ವಲ್ಪ ತಳಗ ಹಾಕಿ 5ನೇ ನಂಬರ್ ಯಾವಾಗ ಇಟ್ಟಾರಲ್ಲ ಯಾರು ತಿಲಕ್ ವರ್ಮನ, ಅವಾಗಿಂತ ಅಣ್ಣ ಬ್ಯಾರೆ ಲೆವೆಲ್ ಆಡತಾನ. ಎಷ್ಟು 150 200 ಒಳಗೆ ಸ್ಟ್ರೈಕ್, 150 180 ಟೋಟಲ್ 200 ತಕ್ಕ ಸ್ಟ್ರೈಕ್ ಮಾಡತ್ತಾನು ಯಾರು ತಿಲಕ್ ವರ್ಮಾ. ಈಗ ಇದು 5ನೇ ನಂಬರ್ ಬಿಟ್ಟಾಗಿಂತ. ಸೊ ದಿಸ್ ಈಸ್ ಐಡಿಯಲ್ ಫ್ಲಾಟ್ ಫಾರ್ ತಿಲಕ್ ವರ್ಮಾ ಅಂತ ಹೇಳ್ಬೇಕು. ನಂಬರ್ 5 ಇದು ಬರೋಬ್ಬರಿ ಹೊಂದ್ಕೊಳುತ್ತೆ ತಿಲಕ್ ವರ್ಮಾಗ. ಸೊ ಇದನ್ನ ನಮ್ಮ ಇಂಡಿಯಾ ಟೀಮ್ನವರು ಇದನ್ನ ಮಾಡ್ಬೇಕು. ಮುಂದೆ ಬರೋ ಸೀರೀಸ್ ಒಳಗೆ ಐತಿ ತಿಲಕ್ ವರ್ಮಾನ 5ನೇ ನಂಬರ್ ಇಡ್ಬೇಕು. ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೀಮ್ ಇದು ಶಾರ್ಟ್ ಆಗಿರುತ್ತೆ ಹೇಳ್ಬೇಕು. ಓಪನಿಂಗ್ ಒಳಗೆ ನನ್ನ ಪ್ರಕಾರ ಇಂಡಿಯಾ ಟೀಮ್ ಶಾರ್ಟ್ ಆಗಿದೆ ಅಲ್ಲಕರ. ಏನಂದ್ರೆ ಓಪನಿಂಗ್ ಒಳಗೆ ಬಾಲಿಂಗ್ ಅಟ್ಟ ಪಕ್ಕ ಇಲ್ಲ. ನಿಮ್ಗೆ ಓಪನಿಂಗ್ ಒಳಗೆ ವೈಭವ್ ಸೂರ್ಯವಂಶಿ ಫಿಕ್ಸ್, ಅಭಿಷೇಕ್ ಶರ್ಮಾ ಅವ್ರು ಸಂಜು ಸ್ಯಾಮ್ಸನ್ ಟೀಮ್ನಾಗ ಇಬ್ಬರು ಬಂದು ಬರೋಬ್ಬರ ಹಾಕಾರ. 3ನೇ ನಂಬರ್ ಇಶಾಂಕ್ ಶರ್ಮಾ, 4ಕ್ಕೆ ಶ್ರೇಯಸ್ ಅಯ್ಯರ್, 5ಕ್ಕೆ ತಿಲಕ್ ವರ್ಮಾ, 6ಕ್ಕೆ ದುಬೆ ಬರ್ತಾರೆ. ಇನ್ನು 7ಕ್ಕೆ ಈಗ ಶ್ರೇಯಾನ್ ಶೆಟ್ಟಿಗೆ ಆಡಿಸ್ತಾರ. ಮುಂದೆ ವರ್ಲ್ಡ್ ಕಪ್ ಅದು ಬರ್ತಾರೆ ಹಾರ್ದಿಕ್ ಪಾಂಡ್ಯ ಆಡಿಸ್ತಾರೋ. ಸೊ 6ಕ್ಕೆ ಹಿಂಗೆ, ಮತ್ತು 7ಕ್ಕೆ ರಿಂಕು ಸಿಂಗ, ಇನ್ನು 8ಕ್ಕೆ ಐತಿ. ಹಿಂಗೆ ಟೀಮ್ ಒಂದಾಗಣ ಒಂದು ಪ್ಲೇಯರ್ಸು 6 ಸ್ಲಾಟ್ ಆಗ್ಯಾರ. ಈಗ ಇನ್ನು ಉಳಿದ ಪ್ಲೇಯರ್ಸ್ ಏನೈತಿ ಅದು ಬಾಲಿಂಗ್ ಒಳಗೆ. ಇನ್ನು ಬಾಲಿಂಗ್ ಒಳಗೆ ನೋಡ್ಬೇಕಾರೆ ಇನ್ನು ಬರ್ಬೇಕಾಯ್ತು. ಬಾಲಿಂಗ್ ಒಳಗೆ ಸಖತ್ ಹೊಸ ಪ್ರತಿಭೆಗಳು ಬಾಲಿಂಗ್ ಚಲೋ ಹಾಕ್ಲತ್ತಾರ. ಅಂದರೆ ಹೊಸ ಪ್ಲೇಯರ್ಸ್ಗಳು ಯಶ್ ಠಾಕೂರ ಮತ್ತು ಪ್ರಿನ್ಸ್ ಯಾದವ ಮತ್ತು ಮಯಾಂಕ್ ಯಾದವ ಸೂಪರ್ ಬಾಲಿಂಗ್ ಹಾಕ್ಲತ್ತಾರೋ. ಇವ್ರು ಒಂದ್ಸಲ ಏನಂದ್ರೆ ಆ ಟೋನ್ ಹಿಡಿದ್ರ ನಂತರ ತಕ್ಕ ನೆಕ್ಸ್ಟ್ ಲೆವೆಲ್ ಆಕತ್ತೆ. ಅದೇ ಥರ ಮಯಾಂಕ್ ಯಾದವ್ ಸೂಪರ್ ಬಾಲಿಂಗ್ ಹಾಕ್ಲತ್ತಾರ. ಈ ಸೀರೀಸ್ನ ಅಂತ ಸೂಪರ್ ಬಾಲಿಂಗ್ ಹಾಕ್ಲತ್ತಾರೋ. ಬಂದು 1 ಓವರಿಗೆ ವಿಕೆಟ್ ತೊಗೊಳತ್ತಾರೋ. ಸೊ ಇವ್ರ ಮೇಲೆ ಅಂತ ಕಂಡಿಟ್ಟಿರ್ಬೇಕು.
ನಮ್ಮ ಇಂಡಿಯಾ ಟೀಮ್ ಆಲ್ ಔಟ್ ಹೋಗ್ಕೋತಿ ಇವ್ರ ಸಂಬಂಧ ಅಂದ್ರೆ ಇನ್ನೊಂದು ಸ್ವಲ್ಪ ಎನ್ ಸಿ ಒಳಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಎನ್ ಸಿ ಒಳಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರ ಮೇಲೆ ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಆಗಿ ಇಂಡಿಯಾಕ್ಕೆ ಬರ್ತಾರೆ ಮಯಾಂಕ್ ಯಾದವ್. ಸೊ ಇವ್ರ ಕಾರಣ ಐತಿ ಇವರಂತ ಪಕ್ಕ ಈ ಸೀರೀಸ್ ಮುಗಿದ ಕೂಡಲೇ ಪರ್ಟಿಕ್ಯುಲರ್ ಆಗಿ ಎನ್ ಸಿ ಎದವರು BCCI ಆದವ್ರು ಇವ್ರನ್ನ ಪರ್ಟಿಕ್ಯುಲರ್ ಇವ್ರ ಮೇಲೆ ಫೋಕಸ್ ಇಟ್ಟು ಇವ್ರನ್ನ ಟ್ರೈನಿಂಗ್ ಕೊಟ್ಟು ಮುಂದೆ ಇಂಡಿಯಾ ಒಂದು ಅಂಥ ಫಾಸ್ಟ್ ಬಾಲ್ ಇರಲಿ ನೋಡಿಲ್ಲ. ಮಯಾಂಕ್ ಯಾದವ್ ಅಂತ ಕನ್ಸಿಸ್ಟೆಂಟ್ ಅಷ್ಟು ಫಾಸ್ಟ್ ಬಾಲ್ ಏಡ್ಸ್ ಬಿಡ್ಸೋ ಬಾಲರ್ನ ಎಲ್ಲಿ ನೋಡಿಲ್ಲ. ಸೊ ಅದೇ ಥರ ಇದನ್ನ ಮಯಾಂಕ್ ಯಾದವ್ನ ಅಗದಿ ಜೋಪಾನ ಮಾಡಿ ಇಟ್ಕೋಬೇಕು. IPL ಅದು ಆಡ್ಲಿಕ್ಕೆ ಬಿಟ್ಟಾಗ ಇಂಡಿಯಾ ಟೀಮ್ ಏನು ಬೇಕು ಮಯಾಂಕ್ ಯಾದವ್ ಮುಂದೆ ಬರೋದ್ರಿಂದಾಗ ಒಂದು ವೇಳೆ ಮಯಾಂಕ್ ಯಾದವ್ ಬರೋಬ್ಬರಿ ಕ್ಲಿಕ್ ಆದರ್ತಕೋ ಇಂಡಿಯಾ ಇನ್ನೂ ಡೇಂಜರ್ ಆಕೈತು. ಒಂದು ಕಡೆ ಮುಂಬ್ರಾ ಇನ್ನೊಂದು ಕಡೆ ಮಯಾಂಕ್ ಯಾದವ್ ಭಾಳ ಡೇಂಜರ್ ಆಕೈತಿ. ಹಿಂಗ್ಯಾಕೆ ಯಾವ್ದು ಮಯಾಂಕ್ ಯಾದವ್ಗೆ ಭಾಳ ಅಂತಂದ್ರೆ ಅವ್ರ ಪೇಸ್ ಅಟ್ಟೈತಿ. ಆ ಪೇಸಿಗೆ ಬಾಲ್ ಟಚ್ ಮಾಡ್ರೆ ಒಬ್ರಿಗೆ ಬಳ್ಕಡೋಕೆ ಆಡ್ಲಿಕ್ಕೆ ಆಸು ಅದ್ರ ಸಂಬಂಧ ಐತಿ. ಮಯಾಂಕ್ ಯಾದವ್ ಈಸ್ ಒಂಥರ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಮುಂಬರೋ ಫ್ಯೂಚರ್ದಾಗ ಇಂಡಿಯಾ ಟೀಮ್ಗೆ. ಸೊ ಅದ್ರ ಸಂಬಂಧ ಇವ್ರನ್ನ ಇಂಡಿಯನ್ ಟೀಮ್ ಭಾಳ ಪ್ರೊಟೆಕ್ಷನ್ ಮಾಡೋಕೆ ಇದಕ್ಕೆ ಇಂಜುರಿ IPL ಭಾಳ ಇಂಜುರಿ ಆಕೈತಿ ಅಣ್ಣಾಗ. ಅದಕ್ಕೆ ಹುಷಾರಾಗಿರ್ಬೇಕು. ಇನ್ನು ಬಿಟ್ಟರೆ ಅರ್ಧ ಟೀಮ್ ಸಾರ್ಟ್ ಔಟ್ ಆಗೈತೆ. ಬಾಲಿಂಗ್ ಸೂಪರಾಗಿ ಹಾಕಿದ್ರು. ಇನ್ನು ಶ್ರೇಯಸ್ ಅವರು ಚೋತ ಆಡಿದ್ರು. ಸೊ ಎಲ್ಲ ಸೇರಿ ಇಂಡಿಯನ್ ಟೀಮ್ ಹೊಡೆದಿದ್ದು 194. ಇನ್ನು ಇವ್ರ ಹತ್ರ ಆಟ 150 ಮತ್ತು 160 ಆಟ ಹೊಡೆದವರು. 129 ಅಷ್ಟೇ ಹೊಡೆದು ಜಿಂಬಾಬ್ವೆದವರು ಅಷ್ಟು ಪಕ್ಕ ಆಡಲಿ. ನಿಮ್ಗೆ ಗೊತ್ತಿದ್ದಂಗೆ ಅವ್ರಿಗೂ ನಾನು ಬಿನೆತ್ತೇನ ಆಡಿದ್ರು. ಸೊ ಅಷ್ಟು ಅಷ್ಟು ಸಾಕಾಗಲಿಲ್ಲ ಅಟ್ಟಿಗೆ ಎಲ್ಲಕ್ಕೆ. ಅಷ್ಟು ಸ್ವಲ್ಪ 150 ಅಂದ್ರೆ ಹೊಡೆದ್ರೆ ಔಟ್ ಆದರು. ಏನಂದ್ರು ನಮ್ಮ ಇಂಡಿಯಾ ಟೀಮ್ ಸೋಲಿಸ್ಲಿಕ್ಕಾಗಲ್ಲ. ಅದಕ್ಕೆ ದಿಸ್ ಇಸ್ ಅ ನ್ಯೂ ಇಂಡಿಯಾ, ದಿಸ್ ಹೊಸ ಕೋಚ. ಸೊ ಇಂಡಿಯಾದ ಹೊಸ ಯುಗ ಆರಂಭ ಆಗೈತೆ ಅಂತ ಹೇಳ್ಬೇಕು. ಇನ್ನು ಅಪ್ಡೇಟ್ ಏನು ಬರ್ಲತ್ತ ಅಂದ್ರೆ ಗೌತಮ್ ಗಂಭೀರ್ ಪೂರ ತೆಗೆದೋಗೋದು ಅವ್ರ ಜಾಗಕ್ಕೆ VVS ಲಕ್ಷ್ಮಣ್ ಪರ್ಮನೆಂಟ್ ಕೋಚ್ ಆಗೋ ಸಾಧ್ಯತೆ ಐತೆ ಅಪ್ಡೇಟ್ ಬರ್ಲತ್ತು. ಈ ಥರ ಅಂತ ಆದ್ರೆ ಇಂಡಿಯಾ ಟೀಮ್ ಹೊಸ ಸುವರ್ಣಿಕ ಸ್ಟಾರ್ಟ್ ಆಕೈತೆ ಹೇಳ್ಬೇಕು. ಸೊ ಕಾಯ್ದು ನೋಡು ಇನ್ನೂ ಅಪ್ಡೇಟ್ಸ್ ಏನೇನು ಬರ್ತಾವೆ. ಸೊ ಮ್ಯಾಚ್ ಮುಗಿದು ತಟ್ಟಲ್ಲ, ಇನ್ನು ದಿನ ಅಪ್ಡೇಟ್ಸ್ ಕೊಡ್ಸ್ಕೊತಿರ್ತೀನಿ ಯೂಟ್ಯೂಬ್ ಚಾನಲ್ ಒಳಗೆ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಿ, ವಿಡಿಯೋ ಹಂಗೆ ಲೈಕ್ ಮಾಡ್ತಾ ಇರ್ತಂತೆ ಹೇಳ್ತಾ ಈ ವಿಡಿಯೋ ಒಂದು ಲಾಸ್ಟ್ ನಿಂತು ಎಲ್ಲರೂ ನಮಸ್ಕಾರ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಸೋ ಮತ್ತೆ ಎಲ್ರಿಗೂ ನಮಸ್ಕಾರ.